ಹಲೋ ಎವ್ರಿವಾನ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಅಕ್ಷತಾ ಸದಾನಂದ್. ಇವತ್ತು ಕೇಸರಿ ಬಾತ್ ಮಾಡೋಣ. ಕೇಸರಿ ಬಾತ್ ಅಂದರೆ ಸಾಧಾರಣ ಕೇಸರಿ ಬಾತ್ ಅಲ್ಲ, ಮಾವಿನ ಹಣ್ಣಿನ ಕೇಸರಿ ಬಾತ್ ಮಾಡೋಣ. ನೋಡೋಣ ರುಚಿ ಹೇಗಿರುತ್ತೆ ಅಂತ ಮಾಡಿ. ಸೂಪರಾಗಿ ಟೇಸ್ಟ್ ಇರುತ್ತೆ ನೋಡಿ. ನಾನು ಒಂದು ಹಣ್ಣಾಗಿರೋ ಮಾವಿನ ಹಣ್ಣನ್ನು ತೊಗೊಂಡಿದ್ದೀನಿ. ಈ ಮಾವಿನ ಹಣ್ಣನ್ನು ನೀಟಾಗಿ ಬಿಡಿಸ್ಬಿಟ್ಟು ಒಳಗಡೆದು ಹಣ್ಣು ಮಾತ್ರ ತೊಗೊಂಡು ಅದನ್ನ ಮಿಕ್ಸಿಗೆ ಹಾಕ್ಕೊಂಡು ಪ್ಯೂರಿ ಥರ ಮಾಡ್ಕೋಬೇಕು. ನೋಡಿ, ಇದನ್ನ ಮಿಕ್ಸಿಗೆ ಹಾಕೋತಾ ಇದ್ದೀನಿ ನಾನೀಗ. ನೋಡಿ, ಪ್ಯೂರಿ ಥರ ಆಗಿದೆ. ಮಾವಿನನ್ನು ನೀಟಾಗಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಇದು ಮೇನ್ ಇಂಗ್ರೀಡಿಯೆಂಟ್ಸು. ಮತ್ತು ಇದಕ್ಕೆ ಚಿರೋಟಿ ರವೆ ತೊಗೊಂಡಿದ್ದೀನಿ. 1 ಬೌಲ್ ಚಿರೋಟಿ ರವೆನ ತೊಗೊಂಡಿದ್ದೀನಿ. ಈ 1 ಬೌಲ್ನ ಚಿರೋಟಿ ರವೆ ಮತ್ತು 1 ಬೌಲಷ್ಟು ಸಕ್ಕರೆ, ತುಪ್ಪ ಹುರಿಲಿಕ್ಕೆ ತುಪ್ಪ ಬೇಕು. ಒಂದು 10ರಿಂದ 12 ಗೋಡಂಬಿ ತೊಗೊಂಡಿದ್ದೀನಿ. ಹಾಗೆ ಒಂದು 10ರಿಂದ 12 ಒಣದ್ರಾಕ್ಷಿನ ತೊಗೊಂಡಿದ್ದೀನಿ. ಒಂದು 3 ಏಲಕ್ಕಿನ ತೊಗೊಂಡಿದ್ದೀನಿ. ಇದನ್ನು ಜಜ್ಜಿಬಿಟ್ಟು ಪುಡಿ ಮಾಡಿ ಇಟ್ಕೋಬೇಕು. ಹಾಗೆ ಇಲ್ಲಿ ಸ್ವಲ್ಪ ನಾನು ಫುಡ್ ಕಲರ್ ತೊಗೊಂಡಿದ್ದೀನಿ. ಲೆಮನ್ ಯೆಲ್ಲೋ ಕಲರ್ ಬರುತ್ತಲ್ಲ, ಆ ಫುಡ್ ಕಲರ್ ತೊಗೊಂಡಿದ್ದೀನಿ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಮೊದಲು ಒಂದು ಪಾತ್ರೆ ಇಟ್ಕೊಂಡು ಪಾತ್ರೆಗೆ ತುಪ್ಪ ಹಾಕೋತಾ ಇದ್ದೀನಿ. ಈ ತುಪ್ಪ ಸ್ವಲ್ಪ ಬಿಸಿ ಆಗಬೇಕು. ತುಪ್ಪ ಬಿಸಿ ಆದಮೇಲೆ ಇದಕ್ಕೆ ಗೋಡಂಬಿ ಏನು ಇಟ್ಕೊಂಡಿದ್ನಲ್ಲ, ಆ ಗೋಡಂಬಿನ ಹಾಕೋತಾ ಇದ್ದೀನಿ. ಇದು ಚೆನ್ನಾಗಿ ತುಪ್ಪದಲ್ಲಿ ಹುರಿಬೇಕು. ನೋಡಿ, ತುಪ್ಪದಲ್ಲಿ ಚೆನ್ನಾಗಿ ಹುರಿಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗಲಿ, ಅಲ್ಲಿವರೆಗೂ ಹುರಿದು ಸ್ವಲ್ಪ ಕಲರ್ ಚೇಂಜ್ ಅನ್ನಿಸ್ತಾ ಇದೆಯಲ್ವ. ಈಗ ಒಣದ್ರಾಕ್ಷಿ ಏನು ಇಟ್ಕೊಂಡಿದ್ನಲ್ಲ, ಆ ಒಣದ್ರಾಕ್ಷಿನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಸ್ವಲ್ಪ ಎಲ್ಲ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೋಬೇಕು. ನೋಡಿ, ಒಣದ್ರಾಕ್ಷಿ ತುಪ್ಪದಲ್ಲಿ ಕರೆದು ಸ್ವಲ್ಪ ಉಬ್ಬುತ್ತೆ, ಅಲ್ಲಿವರೆಗೂ ಹುರ್ಕೋಬೇಕು. ಇದು ಹುರಿದಾದ್ಮೇಲೆ ಇದನ್ನ ಒಂದು ಪಾತ್ರೆಗೆ ಎತ್ತಿಟ್ಕೊಳ್ಳೋಣ. ನೋಡಿ, ಕಲರ್ ಚೇಂಜ್ ಆಗಿದೆಯಲ್ಲ. ಈಗ ಇದನ್ನ ಒಂದು ಪಾತ್ರೆಗೆ ಎತ್ತಿಟ್ಕೊಂಡು ಈಗ ಅದೇ ತುಪ್ಪ ಉಳಿದಿರುತ್ತಲ್ಲ, ಅದಕ್ಕೆ ರವೆ ಇಟ್ಕೊಂಡಿದ್ನಲ್ಲ 1 ಬೌಲು, ಆ ರವೆನ ಹಾಕೋತಾ ಇದ್ದೀನಿ. ರವೆನ ತುಪ್ಪದಲ್ಲಿ ಚೆನ್ನಾಗಿ ಹುರಿಬೇಕು. ಅಂದರೆ ನೀಟಾಗಿ ಒಂದು 5ರಿಂದ 6 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿಟ್ಟು ಹುರಿಯೋದ್ರಿಂದ ರವೆ ಸ್ಮೆಲ್ ಚೆನ್ನಾಗಿ ಬರುತ್ತೆ. ಆವಾಗ ಅದು ನೀಟಾಗಿ ಹುರಿದಿದೆ ಅಂತ ಅರ್ಥ. ಅಲ್ಲಿವರೆಗೂ ರವೆನ ಹುರ್ಕೋತಾ ಇರಬೇಕು. ನೋಡಿ, ಹಂಗೆ ಬಿಟ್ಟರೆ ಮತ್ತೆ ಫುಲ್ ಕೆಂಪಗಾಗ್ಬಿಡುತ್ತೆ ರವೆ. ಹಾಗಾಗಿ ನೀಟಾಗಿ ಹಂಗೆ ಆಡಿಸ್ಕೊಂಡು ಹುರ್ಕೋತಾ ಇರಬೇಕು. ಇದನ್ನೇ ಬಿಡುವಂಗಿಲ್ಲ. ಈಗ ನೋಡಿ, ಇದು ನೀಟಾಗಿ ಹುರಿದಿದೆ. ಬೇಕಾದ್ರೆ ತುಪ್ಪ ಕಮ್ಮಿ ಅನಿಸಿದ್ರೆ ಇನ್ನೊಂಚೂರು ತುಪ್ಪ ಹಾಕೊಂಡು ನೀಟಾಗಿ ಹುರಿದಿದೆ. ಈಗ ಇದಕ್ಕೆ ಸಕ್ಕರೆ ಹಾಕೋತಾ ಇದ್ದೀನಿ. ಸಕ್ಕರೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಹಿಂಗೆ ಮೊದಲು ಸಕ್ಕರೆ ಹಾಕೋದ್ರಿಂದ ಯಾವತ್ತೂ ನೀವು ಕೇಸರಿ ಬಾತ್ ಮಾಡಬೇಕಾದ್ರೆ ಗಂಟು ಅನ್ನೋದು ಆಗೋದಿಲ್ಲ. ಹಾಗೆ ನಾವು ನೀರು ಹಾಕ್ಬಿಟ್ಟು ಆನಂತರ ಮೇಲೆ ಸಕ್ಕರೆ ಹಾಕೋದಂದರೆ ಅದು ಗಂಟಾಗ್ಬಿಡುತ್ತೆ. ನೀವು ಎಷ್ಟೇ ಜನಕ್ಕೆ ಮಾಡಿದ್ರೂ ಈ ಥರ ಮೊದಲು ಸಕ್ಕರೆ ಹಾಕ್ಬಿಟ್ಟು ಮಾಡೋದ್ರಿಂದ ಗಂಟು ಅನ್ನೋದು ಆಗೋಲ್ಲ. ನೋಡಿ, ಈಗ ಇದಕ್ಕೆ ಫುಡ್ ಕಲರ್ ಇಟ್ಟಿದ್ನಲ್ಲ, ಆ ಫುಡ್ ಕಲರ್ ಹಾಕ್ಕೊತಾ ಇದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು. ಫುಡ್ ಕಲರ್ ಎಲ್ಲ ಮಿಕ್ಸ್ ಆಗಬೇಕಲ್ವ, ಅಲ್ಲಿಗೆ ಇದನ್ನು ಇಷ್ಟು ಮಾಡ್ಕೊಂಡಿದ್ನಲ್ಲ. ಈಗ ನೋಡಿ, ಅದಕ್ಕೆ ಮತ್ತೆ 1 ಬೌಲಷ್ಟು ನೀರು ಕಾಯಕ್ಕೆ ಇಟ್ಕೊಂಡಿದ್ದೀನಿ. ನೋಡಿ, ನೀರು ಚೆನ್ನಾಗಿ ಕುದಿಬೇಕು. ನೀರು ಕುದ್ದ ಮೇಲೆ ಇದು ಏನು ಹುರಿದಿಟ್ಕೊಂಡಿದ್ನಲ್ಲ ರವೆ, ಆ ರವೆಗೆ ಈ ನೀರನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ನೀರು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕೈ ಆಡಿಸ್ಕೊಳ್ಳಿ. ಈಗ ಮಾಡೋದ್ರಿಂದ ಕೇಸರಿ ಬಾತು ಯಾವತ್ತೂ ಗಂಟಾಗಲ್ಲ. ಈಗ ಮಾಡಿ ನೋಡಿ, ಒಂದು ಸಾರಿ ಟ್ರೈ ಮಾಡಿ ನೋಡಿ. ನೋಡಿ, ನೀಟಾಗಿ ಕೈ ಆಡಿಸ್ಕೊತಾ ಇರಬೇಕು. ಮನೇಲಿ ಹೇಳ್ತಿರ್ತಾರೆ ಕೇಸರಿ ಬಾತ್ ಮಾಡೋದು, ಅಯ್ಯೋ ಗಂಟಾಗ್ಬಿಟ್ರೆ ಕೆಟ್ಬಿಟ್ರೆ ಅನ್ನೋ ಭಯನೇ ಜಾಸ್ತಿ ಜನಕ್ಕಿರುತ್ತೆ. ಈ ಥರ ಟ್ರೈ ಮಾಡಿ ನೋಡಿ, ಯಾವತ್ತೂ ಗಂಟಾಗಲ್ಲ. ನೀಟಾಗಿ ಆರಾಮಾಗಿ ಕೇಸರಿ ಬಾತನ್ನ ನೀವು ಎಷ್ಟು ಜನಕ್ಕೆ ಬೇಕಾದರೂ ಮಾಡ್ಕೋಬೋದು. ಈ ಸ್ವಲ್ಪ ಗಟ್ಟಿ ಆಗಬೇಕು. ನೋಡಿ, ಗಟ್ಟಿ ಆಯ್ತಲ್ಲ, ಅಲ್ಲಿವರೆಗೂ ಕುದಿಸ್ಕೊಂಡು ಈಗ ಇದಕ್ಕೆ ಮ್ಯಾಂಗೋ ಪ್ಯೂರಿ ಮಾಡಿಟ್ಕೊಂಡಿದ್ನಲ್ಲ, ಮಾವಿನ ಹಣ್ಣಿನ ಮಿಕ್ಸಿಗೆ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡು ಇದು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮಾವಿನ ಹಣ್ಣು ಪ್ಯೂರಿನ ಕೇಸರಿ ಬಾತ್ ಜೊತೆಗೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು, ಮತ್ತು ಇದು ಸ್ವಲ್ಪ ಗಟ್ಟಿಯಾಗಿರೋದು ಅಳಸಾಗುತ್ತೆ. ಸ್ವಲ್ಪ ನೀರು ಥರ ಆಗುತ್ತಲ್ಲ, ಅದು ಮತ್ತು ಕುದ್ದು ಸ್ವಲ್ಪ ಗಟ್ಟಿ ಆಗಬೇಕು. ಅಲ್ಲಿವರೆಗೂ ಕುದಿಸ್ಬೇಕು. ಈಗ ಇದಕ್ಕೆ ಏಲಕ್ಕಿ ಪೌಡ್ರು, ಆವಾಗಲೇ ಒಂದು 3 ಏಲಕ್ಕಿ ಇಟ್ಕೊಂಡಿದ್ದಲ್ಲ, ಅದನ್ನ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಆ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ಈಗ ನೋಡಿ, ನೀಟಾಗಿ ಕೈ ಆಡಿಸ್ಕೊಂಡು
ಹಾಗೆ ಕೈ ಆಡಿಸ್ಕೊತಾನೆ ಇರಿ, ಯಾಕಂದರೆ ತಳ ಹಿಡಿದ್ಬಿಡುತ್ತಲ್ವ, ತಳ ಹಿಡಿಯುತ್ತೆ ಇಲ್ಲ ಗಂಟು ಆಗ್ಬೋದು ಅನ್ನೋ ಕಾರಣಕ್ಕೆ ಹಿಂಗೆ ಕೈ ಆಡಿಸ್ಕೊತಾನೆ ಇರಬೇಕು. ಒಂದು 5-6 ನಿಮಿಷ ನೀಟಾಗಿ ಕುದಿಸ್ಕೊಳ್ಳಿ. ಇದು ಕುದಿಯುತ್ತೆ, ಕುದ್ದು ಸ್ವಲ್ಪ ಈಗ ನಾವು ಉಪ್ಪಿಟ್ಟೋದು ಮಾಡ್ಬೇಕಾದ್ರೆ ಹೆಂಗೆ ಕುದಿ ಬರುತ್ತಲ್ಲ ಹಂಗೆ ಕುದಿನೂ ಬರುತ್ತೆ ನೋಡಿ. ಬಂದ ತಕ್ಷಣ ಅದು ಆಗಿದೆ ಅಂತ ಅರ್ಥ. ನೋಡಿ ಕುದಿ ಬರ್ತಾ ಇದೆಯಲ್ಲ, ಇನ್ನೊಂದು 2 ನಿಮಿಷ ಹಿಂಗೆ ಬೇಯಿಸ್ಕೊಂಬಿಟ್ರೆ ಸಾಕು. ನೀಟಾಗಿ ಮಾವಿನ ಹಣ್ಣಿನ ಕೇಸರಿ ಬಾತು ರೆಡಿ ಆಗಿಬಿಡುತ್ತೆ. ವಾವ್, ತಿನ್ನೋಕ್ಕಂತೂ ಅದು ಏನು ರುಚಿಯಾಗಿರುತ್ತೆ ಅಂದರೆ ಮಾವಿನ ಹಣ್ಣು ಫ್ಲೇವರ್ ಹಂಗೆ ಬಾಯಲ್ಲಿ ತಿನ್ನಬೇಕಾದ್ರೆ ಹಂಗೆ ಬರ್ತಾ ಇರುತ್ತಲ್ಲ, ತುಂಬ ಟೇಸ್ಟಾಗಿರುತ್ತೆ ನೋಡಿ. ಇವಾಗ ಕರ್ದಿಟ್ಟಿರುವಂಥ ಗೋಡಂಬಿ ಮತ್ತು ಒಣ ದ್ರಾಕ್ಷಿನ ಹಾಕೋತಾ ಇದ್ದೀನಿ. ಈ ರೆಸಿಪಿ ಮಾತ್ರ ತುಂಬ ಡಿಲಿಷಿಯಸ್ ಆಗಿರುತ್ತೆ, ತಿನ್ನೋಕ್ಕಂತೂ ಸೂಪರಾಗಿರುತ್ತೆ. ಒಂದು ಸಾರಿ ಟ್ರೈ ಮಾಡಿ ನೋಡಿ, ಸೂಪರಾಗಿರುತ್ತೆ. ಮಾಡೋದು ನೋಡಿ ನಿಮಗೂ ಬಾಯಲ್ಲಿ ನೀರು ಬರ್ತಿರೋದಲ್ಲ, ಹಾಗಿದ್ರೆ ಯಾಕೆ ತಡ ಮಾಡ್ತೀರಾ, ಹೋಗಿ ಮಾಡಿಬಿಡಿ. ಹೆಂಗಾರು ಮಾವಿನ ಹಣ್ಣಿನ ಸೀಸನ್ ಅಲ್ವಾ, ಹೋಗಿ ಮಾಡ್ಕೊಂಡು ತಿಂತಾಯಿರಿ. ಈ ರೆಸಿಪಿ ನಿಮಗೆ ತುಂಬಾ ಇಷ್ಟ ಆಗಿಬಿಡುತ್ತೆ. ನೋಡಿ ಹಿಂಗೆ ರೆಡಿ ಆಗಿದೆ ಅಂತ. ಇವಾಗ ಪೂರ್ತಿ ಬೆಂದಿದೆ ಅಲ್ವಾ, ಹಾಗಾಗಿ ಏನೂ ಹಿಡ್ಕೋತಾ ಇಲ್ಲ, ನೀಟಾಗಿ ಬೆಂದಿದೆ. ಇವಾಗ ಒಂದು ಬೌಲಿಗೆ ಸರ್ವ್ ಮಾಡ್ಕೊತೀನಿ ಇದನ್ನ. ನೋಡಿ ಈ ಥರ ಎಲ್ಲ ಮಕ್ಳಿಗೆ ಮಾಡಿಕೊಡಿ, ತುಂಬ ಚೆನ್ನಾಗಿರುತ್ತೆ. ಹಾಗೂ ನೆಂಟರು ಬಂದಾಗ ಮಾಡಿ ಏನೋ ಒಂಥರ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತಲ್ಲ, ತುಂಬ ಇಷ್ಟ ಆಗುತ್ತೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗುತ್ತೆ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ಇನ್ನಷ್ಟು ಹೊಸ ಹೊಸ ವಿಡಿಯೋಗಳ ಜೊತೆಗೆ ನಿಮ್ಮ ಮುಂದೆ ಬರ್ತಾ ಇರ್ತೀನಿ. ನೀವು ಮಾಡ್ತಾಯಿರಿ, ತಿಂತಾಯಿರಿ. ಯಾರು ಸಬ್ಸ್ಕ್ರೈಬ್ ಮಾಡಿದೆ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ 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 ಧನ್ಯವಾದ. ಥ್ಯಾಂಕ್ ಯು.